ಶ್ರೀರಾಮಕ್ಷೇತ್ರ ಕನ್ಯಾಡಿ ಧರ್ಮಸ್ಥಳದ ಸಮೀಪ. ಧರ್ಮಸ್ಥಳಕ್ಕೆ ಸುಮಾರು 4 ಕಿಲೋಮೀಟರ್ ಮೊದಲು ಕನ್ಯಾಡಿ ನಿತ್ಯಾನಂದ ನಗರದಲ್ಲಿ ಇರುವ ಶ್ರೀರಾಮಕ್ಷೇತ್ರ ಕರ್ನಾಟಕದ ಅತ್ಯಂತ ಸುಂದರ ಹಾಗೂ ವಿಶಿಷ್ಟ ರಾಮ ಮಂದಿರಗಳಲ್ಲಿ ಒಂದಾಗಿದೆ. ಈ ಕ್ಷೇತ್ರವು ಶ್ರೀರಾಮ, ಸೀತೆ, ಲಕ್ಷ್ಮಣ, ಭರತ, ಶತ್ರುಘ್ನ ಹಾಗೂ ಶ್ರೀ ಹನುಮಂತನ ದಿವ್ಯ ಮೂರ್ತಿಗಳಿಂದ ಭಕ್ತರನ್ನು ಆಕರ್ಷಿಸುತ್ತದೆ. ಶ್ರೀರಾಮ ಕ್ಷೇತ್ರವು ಧರ್ಮಸ್ಥಳಕ್ಕೆ ಭೇಟಿ ನೀಡುವ ಭಕ್ತರು ತಪ್ಪದೆ ದರ್ಶನ ಮಾಡುವ ಪ್ರಮುಖ ಕ್ಷೇತ್ರವಾಗಿದೆ. ಈ ಕ್ಷೇತ್ರವನ್ನು ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ಸ್ಥಾಪಿಸಿ ಅಭಿವೃದ್ಧಿಪಡಿಸಿದ್ದಾರೆ. ಮುಖ್ಯ ಗರ್ಭಗುಡಿಯಲ್ಲಿ ಬಿಳಿ ಮಾರ್ಬಲ್ನಿಂದ ನಿರ್ಮಿತವಾದ ಶ್ರೀರಾಮ ಪಟ್ಟಾಭಿಷೇಕದ ದಿವ್ಯ ಮೂರ್ತಿಗಳಿವೆ. ದೇವಾಲಯದ ವಿವಿಧ ಮಹಡಿಗಳಲ್ಲಿ ಸುಮಾರು 36ಕ್ಕೂ ಹೆಚ್ಚು ದೇವ-ದೇವಿಯರ ಮೂರ್ತಿಗಳು ಪ್ರತಿಷ್ಠಾಪಿಸಲ್ಪಟ್ಟಿವೆ. ಇಲ್ಲಿ ಭಜನೆ, ಧ್ಯಾನ, ಯೋಗ, ವೇದಾಂತ ಪ್ರವಚನಗಳು ಹಾಗೂ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ನಿಯಮಿತವಾಗಿ ನಡೆಯುತ್ತವೆ. ದೇವಾಲಯದ ಶಿಲ್ಪಕಲೆ, ಬಣ್ಣ ಬಣ್ಣದ ವಾಸ್ತುಶೈಲಿ ಮತ್ತು ವಿಶಾಲ ಸಭಾಂಗಣ ಭಕ್ತರಿಗೆ ವಿಶಿಷ್ಟ ಅನುಭವ ನೀಡುತ್ತದೆ. ಈ ಕ್ಷೇತ್ರವು ಶಾಂತಿ, ಭಕ್ತಿ ಮತ್ತು ಆತ್ಮಚಿಂತನೆಗೆ ಅತ್ಯುತ್ತಮ ಸ್ಥಳವಾಗಿದೆ. ಧರ್ಮಸ್ಥಳ ಯಾತ್ರೆಯೊಂದಿಗೆ ಈ ಕ್ಷೇತ್ರದ ದರ್ಶನವು ಅನೇಕ ಭಕ್ತರ ಪ್ರಮುಖ ಕಾರ್ಯಕ್ರಮವಾಗಿರುತ್ತದೆ. ಧರ್ಮಸ್ಥಳಕ್ಕೆ ಭೇಟಿ ನೀಡುವ ಪ್ರತಿಯೊಬ್ಬ ಭಕ್ತರು ಶ್ರೀರಾಮ ಕ್ಷೇತ್ರದ ದರ್ಶನ ಪಡೆದು ಶ್ರೀರಾಮನ ಕೃಪೆಗೆ ಪಾತ್ರರಾಗಲಿ. ಜೈ ಶ್ರೀರಾಮ್. भजले राम नाम सुखधाम, भजले राम नाम सुखधाम, भजले राम नाम सुखधाम. तेरा पूरन हो सब काम, तेरा पूरन हो सब काम, भजले राम नाम सुखधाम, भजले राम नाम सुखधाम. संत समागम, संत समागम, संत समागम, संत समागम करे निरंतर, संत समागम करे निरंतर. जग से हो उपरा, जग से हो उपरात ब्रह्मानंद. ಇನ್ನು ಎರಡನೇದ್ದು, ಯುದ್ಧ ಮಾಡಬೇಕಾದ್ರೆ ಬುದ್ಧಿ ಅನ್ನುವಂಥದ್ದು ಬೇಕು. ಯುದ್ಧ ಮಾಡ್ಲಿಕ್ಕೆ ಏನ್ ಬೇಕು ಹೇಳ್ರಿ? ಎಲ್ಲರಿಗೂ ಶಾಬುದಾನಿ ಲೆಕ್ಕ ತಪ್ಪಿ ಹೋಗ್ಯವು, ಏನು ಅದು ನನಗೆ ಗೊತ್ತಿಲ್ಲ. ಸಣ್ಣಗೆ ಸ್ವರಾನ ಹಚ್ಬಿಟ್ರೆ ಎಲ್ಲರೂ ತಿಳಿತಲ್ಲಿ ನಿಮಗೆ ತೂಗುಡಿಕೆ ಚಾಲನ ಆಗ್ಬಿಟ್ಟಿದೆ ಎಲ್ಲರಿಗೂ. ಲಕ್ಷ ಕೊಡ್ರಿ. ಕೀರ್ತನದೊಳಗೆ ಎಲ್ಲರಿಗೂ ಸದ್ಗುರುಗಳು ಆ ಸಂದರ್ಭದಲ್ಲಿ ಅವ್ರು ಏನು ಹೇಳ್ತಾರೆ ಅಂತ ಕೇಳಿದ್ರೆ, ಅವ್ರು ಕೇಳಿದ್ರೆ ಈ ಮೂವಿ ಎಷ್ಟನೇ ಅಧ್ಯಾಯದೊಳಗಡೆ 20ನೇ ಅಧ್ಯಾಯದೊಳಗಡೆ ಅಂತ ನಾವು ಹೇಳಿದಾಗ ಕೀರ್ತನ ಆದ್ಮೇಲೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಕೇಳಿದ್ರೆ, ಈ ಮೂವಿ ಒಂದು ಸನ್ನಿವೇಶ ಶರತ್ಸ್ವಾಮಿ ನೆನಪು ಮಾಡಿ, ಹಾಗೆ ನಿಮಗೂ ಮುಂಚೆ ಬರುವಂತ ಒಂದು ಓದಿಯಿಂದ ಹೇಳ್ತೀವಿ. ಜ್ಞಾನೇಶ್ವರ ಮಹಾರಾಜರು ಇಷ್ಟ ಜನರ ಗಳನ್ನು ಬಳಸಿರಬಹುದು. ಒಮ್ಮೆ ಶ್ರೀಕೃಷ್ಣ ಪರಮಾತ್ಮ ಧರ್ಮರಾಜ ಮತ್ತೆ ಅರ್ಜುನನ ಜೊತೆ ನಿಂತು ಹಾಗೆ ಸುಮ್ಮನೆ ಇದರ ಬಗ್ಗೆ ವಿಚಾರ ಮಾಡ್ತಾ ಮಾಡ್ತಾ ಹೋದಾಗ ಶಕುನಿಯ ಬುದ್ಧಿಯನ್ನ ಮೆಚ್ಚಿ ವಾ ಅಂತೇಳಿ ಶಬಾಜಿಯನ್ನು ಕೊಡ್ತಾರೆ. ಅವನು ಶಕುನಿಯ ಬುದ್ಧಿ ಇಷ್ಟು ಕಪಟತನದ ಬುದ್ಧಿ ಇತ್ತಂತ ಕೇಳಿದ್ರೆ ಅವನಿಗೆ ಅಂತ ಅತಿಥಿ ಯಾರು ಅಂತ ಕೇಳಿದ್ರೆ ಯಾವ್ದು ಹೇಳಿ? ನೀತಿ. ನೀವು ಧರ್ಮಸ್ಥಳಕ್ಕಲ್ಲ, ನೀವು ಮುಂಬೈಗೆ ಹೋದ್ರು ಬಿಡೋದಿಲ್ಲ. ಇಲ್ರಿ ಊರಾಗ ತೂಗುಡ್ಸಿದ್ದೆ, ಅಲ್ಲೇ ಬಿಟ್ಕೊತಿದ್ದೆ, ಇಲ್ಲಿ ಬಂದಾಗ ಬ್ಯಾನ್ ಆಗ್ತದೆ. ಏನ್ ಕೇಳಿ ಲಕ್ಷ್ಮಣ
ಮನುಷ್ಯರಿಗೆ ಯುದ್ಧ ಮಾಡ್ಬೇಕಾದ್ರೆ ಬುದ್ಧಿ ಅನ್ನುವಂಥದ್ದು ಬಹಳ ಮುಖ್ಯ. ಬುದ್ಧಿ ಇಲ್ಲಂದ್ರೆ ಏನ್ ಮಾಡ್ತೀವಿ? ಕೆಲವರು ತಗೋಬರಾದ್ರು ಒಂದು ಅವರ ಪ್ರಮಾಣದ ಏನು ತಾಲ ತಲವಾರೆ ಕುಂತನೆ ಮನೆಯಲ್ಲಿ ಸುಂದಾರ ಕೈಸಾ ಜಂಜು. ಒಬ್ಬ ಏನ್ರಿ ಕುದುರೆ ಮೇಲೆ ಒಬ್ಬನ ಸೈನಿಕನ ಕುಂದಿರಿಸಿ ಅವನಿಗೆ ಯುದ್ಧನ ಗೊತ್ತಿಲ್ಲ. परम पद पावे ब्रह्मानंद